ಎಲ್ಲ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಯೂನಿಟ್ಗಳೇನಿದೆ ಆ ಯೂನಿಟ್ಗಳಲ್ಲೂ ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 1 ವರ್ಷದ ಅವಧಿಯಲ್ಲಿ ನಮ್ಮಲ್ಲಿ ಇದ್ದಂಥ ಸದಸ್ಯರು ಯಾರಾದರೂ ತೀರ್ಕೊಂಡ್ರೂ ಸಹ ಒಂದು ನುಡಿನಮನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅವ್ರನ್ನ ಮತ್ತು ಅವರ ಸಂಬಂಧಪಟ್ಟಂತ ಅವರ ಹೆಂಡತಿ ಮಕ್ಕಳಿರ್ಬೋದು ಮತ್ತೊಂದು ಅವ್ರನ್ನೆಲ್ಲ ಕರೆಸಿ ಅವ್ರ ಬಗ್ಗೆ ಒಂದು 4 ಮಾತುಗಳನ್ನು ಒಳ್ಳೆ ಮಾತುಗಳನ್ನು ಆಡಿ ಅವರು ಸರ್ವಿಸ್ನಲ್ಲಿ ಇದ್ದಾಗಲಿ ನಿವೃತ್ತಿ ನಂತರವಾಗಲಿ ಅವ್ರು ಮಾಡಿದಂಥ ಸಾಧನೆಗಳು ಇದ್ರ ಬಗ್ಗೆ ನಾವು ಒಂದು ಗುಣಗಾನವನ್ನು ಮಾಡಿ ಅದೊಂದು ಆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದೇವೆ. ಎಲ್ಲರಿಗೂ ಭಾಳ ಇಷ್ಟ ಆಗಿದೆ. ಅದು ಈ ನಿಮ್ಮ ಒಂದು ಅಗಾಧವಾದಂಥ ನಮ್ಮ ನಿವೃತ್ತಿ ನೌಕರರ ಸಂಘದಲ್ಲಿ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗತ್ತೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಸರ್ಕಾರ ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ನಿಮಗೆ ಗೊತ್ತಿದೆ 30-35 ವರ್ಷಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಎನ್ನದೆ ತಮ್ಮ ತನು ಮನವನ್ನು ಅವರಲ್ಲಿ ಧಾರೆ ಎರೆದು ಎಲ್ಲ ಕಾರ್ಯಗಳನ್ನು ಮಾಡ್ಕೊಂಡು ಬಂದು ನಂತರ ನಿವೃತ್ತಿ ಹೊಂದಿದ ನಂತರ ಅವರ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ಕೇಳಬೇಕಾದ್ರೆ ಯಾವುದಾದ್ರೂ ಒಂದು ಸಂಘ ಸಂಸ್ಥೆ ಇದ್ರೆ ಮಾತ್ರ ಅದನ್ನು ಕೇಳಿ ಅದನ್ನ ಸರ್ಕಾರಕ್ಕೆ ಮತ್ತು ಇಲಾಖಾ ಮೇಲಧಿಕಾರಿಗಳಿಗೆ ತಿಳಿಸಿ ಅದನ್ನ ಸಮಸ್ಯೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬಹುದು ಅನ್ನೋ ದೃಷ್ಟಿಯಿಂದನೇ ಇದು 2016ರಲ್ಲಿ ನಮ್ಮ ಒಂದು ಸಂಘ ಸ್ಥಾಪನೆ ಆಯಿತು. ಈಗ ನಾವು ಒಂದು ವಿಷಯ ತಮ್ಮ ಇದುವರೆಗೂ ಎಲ್ಲವನ್ನು ಏನೇನು ಸರ್ಕಾರದ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅಂತ ಅಂದ್ಬಿಟ್ಟು ನಮ್ಮ ಮಾನ್ಯ ಷಡಕ್ಷರಿ ಅವರು ತಮಗೆ ಹೇಳಿದ್ದಾರೆ. ಅವರಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿವೃತ್ತಿ ನೌಕರರು ಇಡೀ ರಾಜ್ಯದ ಎಲ್ಲ ಕಡೆ ಇದ್ದಾರೆ. ಇವರಿಗೆ ಅಟ್ಲೀಸ್ಟ್ ಇದೆಲ್ಲ ಹೊರದೇಶಗಳಲ್ಲೂ ಕೂಡ ಇದು ಪ್ರಾಕ್ಟೀಸಲ್ಲಿದೆ. ಹಿರಿಯ ನಾಗರಿಕರಿಗೆ ಅವ್ರದ್ದೇ ಆದಂಥ ಒಂದು ಕಮ್ಯುನಿಟಿ ಸೆಂಟರ್ ಅಥವಾ ಒಂದು ರಿಕ್ರಿಯೇಷನ್ಗಾಗಲಿ ಸಾಯಂಕಾಲ ಹೋಗಿ 4 ಗಂಟೆಗಳ ಕಾಲ ಅವ್ರ ಜೊತೆಯಲ್ಲಿ ಒಬ್ರಿಗೊಬ್ಬರು ಸೇರಿ ಮಾತನಾಡುವಂಥ ಸಂದರ್ಭವನ್ನು ಕ್ರಿಯೇಟ್ ಮಾಡೋ ವಿಷಯದಲ್ಲಿ ತಾವು ಹೆಚ್ಚಿನ ಆಸಕ್ತಿನ ವಹಿಸಿ ಜಿಲ್ಲಾ ಮಟ್ಟದಲ್ಲಾದರೂ ಒಂದು ಕಮ್ಯುನಿಟಿ ಸೆಂಟರ್ಗಳನ್ನು ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಈಗ ನಮ್ಮಲ್ಲಿ ನಾವೇನು ನಿವೃತ್ತಿ ನೌಕರ ಸಂಘದಲ್ಲಿ ಪೊಲೀಸ್ ನಿವೃತ್ತಿ ಆದಂಥ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲೇನೆ ನಾವು ನಮ್ಮ ಕಮಿಷನರಿಂದ ಒಂದು ಜಾಗವನ್ನು ಪಡೆದು ಅದರಲ್ಲಿ ಒಂದು ಸಣ್ಣದಾದ ಒಂದು ಚೌಲ್ಟ್ರಿಯನ್ನು ಕಟ್ಟಿದ್ದೇವೆ. ಈಗ ಎಲ್ರಿಗೂ ಚೌಲ್ಟ್ರಿಗಳಲ್ಲಿ ಮದುವೆ ಮಾಡಬೇಕು ಮಕ್ಕಳಿಗೆ ಅಥವಾ ಬೇರೆ ಯಾವುದೇ ಸಭೆ ಸಮಾರಂಭಗಳನ್ನು ಮಾಡಬೇಕು, ಒಂದು ಬರ್ಡೇ ಮಾಡಬೇಕು, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಬೇಕು, ಹೀಗೆಲ್ಲ ಹಲವಾರು ಕಾರ್ಯಕ್ರಮಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಪ್ರತಿ ಸಂಸಾರದಲ್ಲೂ ಇರುತ್ತೆ. ಅವರಿಗೆ ಎಲ್ಲ ಒಂದು ಹೈ ಲೆವೆಲ್ ಏನು ಸಭಾಂಗಣಗಳು ಅಥವಾ ಚೌಲ್ಟ್ರಿಗಳು ಇದ್ದಾವೆ, ಲಕ್ಷಾಂತರ ರೂಪಾಯಿ ಕೊಡಬೇಕು. ನಮ್ಮಲ್ಲಿ ಒಂದು 250-300 ಜನ ಸೇರ್ತಕ್ಕಂಥ ಒಂದು ಸಭಾಂಗಣವನ್ನು ತಯಾರು ಮಾಡಿ ಅಲ್ಲಿ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ 50% ರೇಟ್ನಲ್ಲಿ ನಾವು ಕೊಡ್ತಾ ಇದ್ದೇವೆ. ಪಬ್ಲಿಕ್ಕಿಗೆ ಒಂದು 80,000 ರೂಪಾಯಿ ಚಾರ್ಜ್ ಮಾಡಿದರೆ ಇವರಿಗೆ ಒಂದು 40,000 ರೂಪಾಯಿನಲ್ಲಿ, ಒಂದು ದಿವಸಕ್ಕಾಗಿ 24,000 ರೂಪಾಯಿನಲ್ಲಿ. ಹೀಗೆ ಇದು ಅವರಿಗೆ ಎಷ್ಟೋ ಒಂದು ಆರ್ಥಿಕವಾಗಿ ಒಂದು ಶಕ್ತಿಯನ್ನು ಕೊಡುತ್ತೆ. ಅಷ್ಟೊಂದು ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಬೇರೆ ಕಡೆ ಅವರು ಸಮಾರಂಭಗಳನ್ನು ಅಥವಾ ತಮ್ಮ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದೇ ದೃಷ್ಟಿಯನ್ನು ಇಟ್ಕೊಂಡು ಈಗ ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಸಹ ನಮ್ಗೆ ಏನು ಯೂನಿಟ್ಗಳಿದ್ದಾವೆ, ಒಂದು ಸಂಘಗಳಿದ್ದಾವೆ, ಅವ್ರಿಗೂ ಕೂಡ ನಾವು ಈಗ ರಿಕ್ವೆಸ್ಟ್ ಮಾಡಿದ್ದೇವೆ ನಮ್ಮ DG ಸಾಹೇಬರಿಗೆ. ಅವರು ಎಲ್ರಿಗೂ ಒಂದು ಜಾಗವನ್ನು ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಪ್ರತಿ ಜಿಲ್ಲೆನಲ್ಲೂ ಒಂದು 40-60 ಇರ್ಬೋದು ಅಥವಾ ಒಂದು 5 ಗುಂಟೆ ಇರ್ಬೋದು, 10 ಗುಂಟೆ ಇರ್ಬೋದು, ಆ ಜಾಗಗಳಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ನ ಮಾಡಬೇಕು ಅನ್ನೋ ಒಂದು ಆಲೋಚನೆ ನಮ್ಮ DG ಸಾಹೇಬರು ಇದೆ. ಅದು ಭೈರಪ್ಪನವ್ರು ಒಂದಿಷ್ಟು ಇಂಟ್ರೆಸ್ಟ್ ಇದೆ, ಭೈರಪ್ಪನವ್ರು ಒಂದಿಷ್ಟು ಅನುಭವ ಇದೆ, ಭೈರಪ್ಪನವ್ರು ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ. ಚಿರಂಜೀವಿ ಸಿಂಗ್ ಅವ್ರು ಯಾರಾದ್ರೂ ಹುಡ್ಕೋಕ್ ಹೋದ್ರೆ 1 ವಾರ ಬೇಕು, ಅವ್ರು ಆದ್ರೆ 1 ನಿಮಿಷ ಹುಡುಕೊಡ್ತಾರೆ. ನೋಡಿ ನಮ್ಮ ಬೀದರ್ಗೆ ಸಾಹೇಬರು ಕರ್ಕೊಂಡ್ ಬಂದಿದ್ದಾರೆ. ಬೀದರ್ನಲ್ಲಿ ಅವರೆಲ್ಲ ಭೈರಪ್ಪನವ್ರ ಮುಖ ನೋಡಿ ಸಹಕಾರ ಕೊಟ್ಟು ಇವರೆಲ್ಲರೂ ಕೂಡ ಗಣ್ಯರಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಯಾರ್ಯಾರ ಅವಕಾಶ ಇದೆ ಅವ್ರ ಅವಕಾಶವನ್ನು ಕೊಡಿ, ಅವ್ರ ಮೂಲಕ ನಾವೆಲ್ಲ ಕೂಡ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಮಾಡಿದ್ರೆ ಬಹುಶಃ ಭೈರಪ್ಪನವ್ರು ಏನಾದ್ರು ಸಿದ್ದರಾಮಯ್ಯನವ್ರೆ ಏನಯ್ಯ ಭೈರಪ್ಪ ಎಷ್ಟೊತ್ತಿಗೆ ಬಂದ ಏನ್ ಸಮಾಚಾರ ಅಂತ ಕೇಳ್ತಾರೆ. ಬೇರೆನಾದ್ರೆ ಯಾರಪ್ಪ ನೀನು ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ ಭೈರಪ್ಪನವರು ಸರ್ಕಾರ ಬಹಳ ಬಾರಿ ಶೆಡ್ ಹೊಡ್ಬಿಟ್ಟಿದ್ದಾರೆ. ಅವ್ರಿಗೆ ಸುಮ್ಮನೆ ಕೂತಿಲ್ಲ. ಹಿಂದಿನ ಕಾಲದಲ್ಲಿ ಅವರೆಲ್ಲ ಮಿನಿಸ್ಟರ್ ಕೂಡ ಇವರು ಆಟ ಕೈ ಬಿಟ್ಬಿಟ್ಟಿದ್ದಾರೆ. ಅವಾಗೆಲ್ಲ ಶೇಷಗೌಡರು, ಸಿಪ್ಪೇಗೌಡರು ಇವರೆಲ್ಲ ಕಾರ್ಗಡ್ಡ